ತಡಿಯೋ ಅಣ್ಣ ಹೋಗಿ ಹೋದ್ರು ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪ್ರೀತಮ್ ಸುರೇಶ್ ಹಾಸನಿಂದ. ನಾನಿವತ್ತು ಸಕಲೇಶ್ಪುರದ ಹತ್ರ ಇರೋ ವಡೂರು ಅನ್ನೋ ಊರಿಗೆ ಮೆಹಂದಿ ಆರ್ಡ್ರಿಗೆ ಹೋಗ್ತಾ ಇದ್ದೀನಿ. ಜೊತೆಗೆ ನಮ್ಮ ರಕ್ಷಿ ಕೂಡ ಜೊತೆಗೆ ಬರ್ತೀನಿ ಕಾಣೋಣ ಅಂದ. ಸೊ ಬಾರಪ್ಪ ಹೋಗೋಣ ಅಂತ ಓಡ್ತಾ ಇದ್ದೀವಿ. ಬನ್ನಿ ಇವತ್ತಿನ ದಿನಚರಿ ಹೇಗಿರುತ್ತೆ ಅಂತ ನೋಡ್ಕೊಂಬರೋಣ. ಬಾಯ್ ಶೋಕೆ. ಇವಾಗ ನಮ್ಮ ಹಾಸನ ಬಿಡ್ತಾ ಇದ್ದೀವಿ. ದಾರಿ ಸಾಕ್ತಾ ಮುಸ್ಸಂಜೆ ಸೂರ್ಯ ಮುಳುಗ್ತಾ ಇದ್ರೆ ವಾತಾವರಣ ತಂಪಾಗ್ತಾ ಇತ್ತು. ಕತ್ಲಾಗುತ್ತೆ ಅಂತ ಜನ ತಮ್ಮ ಹಸುಗಳನ್ನ ಮನೆ ಕಡೆ ಹೊಡ್ಕೊಂಡು ಹೊಂಟಿದ್ರೆ ನಮ್ಮ ಪಯಣ ಸಣ್ಣಕ್ಕಿ ನಾಡು ಆಲೂರು ಕಡೆ ಸಾಗಿತ್ತು. ಈ ಆಲೂರಿನ ಸಣ್ಣಕ್ಕಿ ಅನ್ನೋದು ಹಿಂದೆ ಎಷ್ಟು ಫೇಮಸ್ ಆಗಿತ್ತು, ಹಾಗೆ ಇದು ಹೇಗೆ ನಮ್ಮ ಜನಪದಗಳಲ್ಲಿ ಬೆರ್ತು ಹೋಗಿದೆ ಅನ್ನೋದನ್ನ ಒಂದು ಹಾಡಿನ ಮುಖಾಂತರ ಕೇಳಿಸ್ಕೊಳ್ಳೋಣ ಬನ್ನಿ. ಆಲೂರ ಸಣ್ಣಕ್ಕಿ ಬೇಲೂರ ದಪ್ಪಕ್ಕಿ ನಮ್ಮವ್ವ ಒಯ್ದ ಮಡಲಕ್ಕಿ, ನಮ್ಮವ್ವ ಒಯ್ದ ಮಡಲಕ್ಕಿ, ನಮ್ಮವ್ವ ಒಯ್ದ ಮಡಲಕ್ಕಿ ತಕೊಂಡು ನಿಸ್ತ್ರಿಗೆ ಸಸುರುವ ಮಾಡ ಬನ್ನಿ, ನಿಸ್ತ್ರಿಗೆ ಸಸುರುವ ಮಾಡ ಬನ್ನಿ. ಇಲ್ಲಿಂದ ವಾಟೆವಾಳೆ ಹಾಯ್ದು ಬಾಳ್ಳುಪೇಟೆ ಬಂದು ತಲುಪಿದ್ವಿ. ಗೂಗಲ್ ಮ್ಯಾಪ್ ಅಲ್ಲಿ ದಾರಿ ನೋಡ್ಕೊಂಡು ಹೋಗ್ತಾ ಇದ್ದೆ. ರಸ್ತೆ ಎಲ್ಲ ಸಂಪೂರ್ಣ ಜಜ್ಜೋಗಿದೆ, ಕಷ್ಟ ಪಟ್ಕೊಂಡು ಹೋಗ್ತಾ ಇದೀವಿ. ಈ ಮನೆಗೆ ಹಂಚೆ ಬೇಡ, ಫುಲ್ ಬಳ್ಳಿಲೇ ಕವರ್ ಆಗ್ಬಿಟ್ಟಿದೆ. ಓಡೆ ಹೋದ್ವ ನೀವು ಗಿಡ. ತಡಿಯೋ ಅಣ್ಣ ಹೋಗಿ. ಹೋದ್ರು ಈ ಆನೆಗಳಿರುವಂತ ಕಾಡನ್ನೆಲ್ಲ ದಾಟಿ ಬಂದು ತಲುಪಿತ್ತೆ ಈ ವಡೂರು ಗ್ರಾಮ. ಇಲ್ಲೇ ನನ್ನ ಇವತ್ತಿನ ಮೆಹಂದಿ ಕಾರ್ಯಕ್ರಮ ಇರುವಂತದ್ದು. ಪ್ರತಿದಿನ ಉಂಟಿಯಾಗಿರ್ತಿದ್ದ ನಾಯಿ ಮರಿಗಂತೂ ಮದುವೆ ಮನೆಗೆ ಬರ್ತಿರೋ ನೆಂಟರು ನೋಡಿ ಸುಗ್ಗಿ ಸಡಗರ ಆಗೋಗಿದೆ. ಇಲ್ಲಿಂದ ಮನೆ ಒಳಗಡೆ ಹೊರಟ್ರೆ ಅಡಕೆ ಕಂಬದಲ್ಲಿ ಮಾಡಿದ್ದಂತಹ ಮಲೆನಾಡಿನ ಚಪ್ರ ನಮ್ಮನ್ನ ಸ್ವಾಗತಿಸ್ತಾ ಇತ್ತು. ತುಂಬ ಶಾಸ್ತ್ರೋಕ್ತವಾಗಿ ಈ ಚಪ್ರನ ಮಾಡಿದ್ರು. ಇದಕ್ಕೆ ಚಪ್ರದ ಕಟ್ಟೆ ಎಲ್ಲ ಕಟ್ಟಿ ಅದಕ್ಕೆ ಪೂಜೆ ಮಾಡಿ ಚಪ್ರ ಮಾಡಿದ್ರು. ಹಾಗೆ ಹುಡುಗಿದು ಇನ್ನೂ ಅರಿಶಿನ ಶಾಸ್ತ್ರ ನಡೀತಾ ಇತ್ತು. ಸೊ ನಾವು ಇಲ್ಲೇ ಹೊರಗಡೆ ಹೋಗಿ ಬರೋಣ ಅಂತೇಳಿ ಹೊರಟು ಸ್ವಲ್ಪ ದೂರ ಮುಂದೆ ಹೋಗ್ತಿದ್ರೆ ಸುಗ್ಗಿ ದೇವಸ್ಥಾನ ಕಾಣಿಸ್ತು. ಹಾಗೆ ಒಳಗಡೆ ಹೋಗೋಣ ಅಂತ ಹೋದರೆ ನಾಯಿಗಳ ಕಾಟ ಇತ್ತು. ಸೊ ವಾಪಸ್ ಬಂದು ಮನೆ ಕಡೆ ಬಂದು ಇಲ್ಲಿಂದ ನಾ ಬಂದಿದ್ದಂಥ ಅಸಲಿ ಕೆಲಸ ಶುರುವಾಯಿತು. ಹುಡುಗಿ ಅರಿಶಿನ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಹುಡುಗಿರ ತಂಗಿಯರಿಗೆ ಮೆಹಂದಿ ಬಿಡಿಸೋಕೆ ಸ್ಟಾರ್ಟ್ ಮಾಡಿದೆ. ಇವ್ರಿಗೆಲ್ಲ ಮೆಹಂದಿ ಬಿಡಿಸುವಾಗ ಅಜ್ಜಿರೆಲ್ಲ ತಮಾಷೆ ಮಾಡಿಕೊಂಡು ಹರಟೆ ಹೊಡ್ಕೊಂಡು ಕೂತಿದ್ರು. ಈ ಕಳ್ಸಿಗಿಡ್ತೀರಾ? ಈ ನೇಂದ್ರ ಬಾಳೆ ನೋಡ್ಬಿಟ್ಟು ನಾನು ಮಾವನಣ್ಣು ಅನ್ಕೋಬಿಟ್ಟೆ. ಹಾಗೆ ಮಿಕ್ದವ್ರಿಗೆಲ್ಲ ಮೆಹಂದಿ ಹಾಕೋ ಅಷ್ಟರಲ್ಲಿ ಇವರು ಬಟ್ಟೆ ಪೂಜೆ ಸ್ಟಾರ್ಟ್ ಮಾಡಿದ್ರು. ಬಟ್ಟೆ ಪೂಜೆ ಅಂದರೆ ತಂದಿರೋ ಬಟ್ಟೆಗಳು ಒಡವೆಗಳು ಏನಿದೆ ಪ್ರತಿಯೊಂದನ್ನು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡೋ ಅಂಥದ್ದು. ಇವ್ರಿಗೆಲ್ಲ ಮೆಹಂದಿ ಬಿಡಿಸಿ ಮುಗಿಯೋ ಅಷ್ಟರಲ್ಲಿ 9:00 ಆಗಿತ್ತು. ಹಾಗೆ ಊಟ ಮಾಡಿಬಿಟ್ಟು ಮದುವೆ ಹೆಣ್ಣಿಗೆ ಮೆಹಂದಿ ಬಿಡಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ಮದು ಮೆಹಂದಿ ಮುಗಿಯೋದು ತಡರಾತ್ರಿ ಆಗೋಯ್ತು. ಹಾಗೆ ಈ ಕ್ಯಾಮ್ರಾಮೆಂದು ಒಂದು ಛತ್ರಿ ಇಟ್ಟಿರ್ತಾರಲ್ಲ ಲೈಟ್ಗೆ, ಆ ಲೈಟ್ಗೆ ಹುಳಗಳು ಬಂದು ಬೀಳ್ತಾ ಇದ್ದು ನೋಡಿ. ಈ ಹುಳನ ಮಲೆನಾಡು ಸೈಡವ್ರು ಅಬ್ಸರ್ವ್ ಮಾಡಿರ್ತಾರೆ. ಇದು ತೋಟಗಳ ಸೈಡಲ್ಲೆಲ್ಲ ಕೀ ಅಂತ ಕೂಗ್ತಾ ಇರುತ್ತಲ್ಲ, ಆ ಹುಳ ಜೀರುಂಬೆ ಅಂತ ಕರೀತಾರೆ. ಮೆಹಂದಿ ಎಲ್ಲ ಬಿಡಿಸಿ ಕಂಪ್ಲೀಟ್ ಆದ್ಮೇಲೆ ತೆಗೆದಿರೋ ಅಂಥ ವಿಡಿಯೋ ಇದು. ಹಾಗೆ ಹೇಗಿದೆ ಅಂತ ಕೂಡ ಕಮೆಂಟ್ ಮಾಡಿ ಹೇಳಿ. ಆನೆಗಳಿರೋ ಜಾಗಕ್ಕೆ ಬಂದು ಆನೆಗಳದೇ ಡಿಸೈನ್ ಬಿಡಿಸಿ ಮೆಹಂದಿ ಹಾಕಿದ್ದೀನಿ. ಸೊ ಎಲ್ಲ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ತುಂಬಾ ಲೇಟ್ ನೈಟ್ ಆಗಿತ್ತು. ಸೊ ಇಲ್ಲೇ ಮಲಗಿದ್ದು. ಬೆಳಗ್ಗೆ ಎದ್ದು ಹೊರಗಡೆ ಬಂದರೆ ಪ್ರಕೃತಿ ಸೌಂದರ್ಯ ಕಣ್ ತುಂಬ್ತಾ ಇತ್ತು. ಹಾಗೆ ಮನೆ ಬಡ್ಡೆನೇ ಹೇಮಾವತಿ ಹೊಳೆ ಇತ್ತು. ನೋಡ್ಕೊಂಡು ಹೋಗೋಣ ಅಂತೇಳಿ ಮನೆಯಿಂದ ಹೊರಟ್ರೆ ಅಂಗಳಕ್ಕೆಲ್ಲ ರಂಗೋಲಿ ಬಿಟ್ಟು ಅಂಗಳ ಸಿಂಗಾರ ಮಾಡಿಕೊಂಡು ಕೂತಿದ್ರು. ಇಲ್ಲಿಂದ ಕಾಪಿ ಕುಡಿದು ಮನೆ ಬಿಡುವ ಅನ್ನೋ ಅಷ್ಟರಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬಂದು ಆನೆ ಇವೆ ಎಚ್ಚರಿಕೆ ಅಂತ ಹೇಳಿ ಒಂದು ಮೈಕ್ ಅನೌನ್ಸ್ಮೆಂಟ್ ಮಾಡ್ತಾ ಇದ್ರು.
ರಾತ್ರಿ ಹೋಗದೆ ಬಂದಿದ್ದು ಈ ಸುಗ್ಗಿಯಮ್ಮನ ದೇವಸ್ಥಾನದ ಕಡೆಯಿಂದನೇ ಈಗ ತಿರ್ಗಾ ವಾಪಸ್ ಹೊಳೆ ಕಡೆ ಹೊಂಟು. ಈ ಡೌನ್ನ ಭಾರಿ ಡೌನ್ ಅಂತ ಹೇಳಿದ್ರು. ಇದು ಭಾರಿ ಡೌನೇ ಇದು ಆ್ಯಕ್ಚುಲಿ. ಬೇಕು ಹಿಡ್ಕೊಂಡು ನಾನೇ ಅಡ್ಡ ಬರೋದಿದ್ರೆ ಸಾಕೀಗ. ಇಲ್ಲಿಂದ ಮುಂದೆ ಗಾಡಿ ಹೋಗ್ತಿರ್ಲಿಲ್ಲ. ಗಾಡಿನ ಅಲ್ಲೇ ಸೈಡಲ್ಲಿ ಪಾರ್ಕ್ ಮಾಡಿಬಿಟ್ಟು ಈ ಗದ್ದೆ ಒಳಗೆ ನಡ್ಕೊಂಡು ಹೋಗಿ ಹೊಳೆ ಹತ್ರ ಹೋದು. ಅಂತೂ ಹೇಮಾವತಿ ಹೊಳೆ ಬಡ್ಡೆ ಬಂದು ನಿಂತು ನೀರು ಸಾಧಾರಣವಾಗಿ ತುಂಬರಿತಾ ಇತ್ತು. ಅಲ್ಲಲ್ಲಿ ಮರಳು ಬಗ್ದಿದ್ದ ಕಾರಣ ನೀರು ತುಂಬಾನೇ ಆಳ ಇತ್ತು. ತಿರ್ಗಾ ವಾಪಸ್ ಮನೆ ಕಡೆ ಹೊರಟು ಹಾಗೆ ಇಲ್ಲಿ ಸುಗ್ಗಿಯಮ್ಮನ ದೇವಸ್ಥಾನ ನೋಡಿಕೊಂಡು ಸುಗ್ಗಿಯಮ್ಮನ ದರ್ಶನ ಮಾಡಿಕೊಂಡು ಹೊರಟ್ವಿ. ಇಲ್ಲಿಂದ ಹಾಸನ ಕಡೆ ಹೋಗ್ತಾ ಇದ್ದು. ಹೋಗುವಾಗ ದಾರಿ ಮಧ್ಯದಲ್ಲಿ ಆನೆ ಹೆಜ್ಜೆ ಗುರುತು ಕಂಡು ಆ ಹೆಜ್ಜೆ ಗುರುತನ್ನ ಸ್ವಲ್ಪ ದೂರ ಹಿಂಬಾಲಿಸಿ ನೋಡಿ ಹಾಗೆ ಹಾಸನ ಕಡೆ ಹೊರಟು. ಈ ಆನೆ ಜಾಡಿಂದೆ ಹೋಗಿ ಪತ್ತೆಚಾರಿ ಕೆಲಸ ಎಲ್ಲ ಮುಗಿದ ನಂತರ ಮನೆಗೆ ಬಂದೆ. ಮನೇಲಿ ನುಗ್ಗೆ ಸೊಪ್ಪಿನ ಸಾರು ಮಾಡೋದಕ್ಕೆ ಸೊಪ್ಪು ಸೋಸ್ಕೊಂಡು ಕೂತಿದ್ರು. ಇದಿಷ್ಟು ನನ್ನ ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮರೆಯದೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.